केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿಯನ್ನಿ. ಮಾರ್ಚ್ 17ರಂದು ದೇಸಿರಂಗ ನಾಟಕೋತ್ಸವದ ಪ್ರಯುಕ್ತ ಮೈಸೂರಿನ ಕಲಾಮಂದಿರದ ಕಿರುರಂಗ ಮಂದಿರದಲ್ಲಿ ವೀರಸೇನಾನಿ ಎಂಬ ನಾಟಕವನ್ನ ಪ್ರದರ್ಶಿಸಲಾಯಿತು. ನಿರ್ದೇಶಕರು ಕೃಷ್ಣ, ಸಹ ನಿರ್ದೇಶಕರು ದೀನಮಣಿರವರ ನೇತೃತ್ವದಲ್ಲಿ ನಾಟಕ ಪ್ರದರ್ಶನ ಮಾಡಲಾಯಿತು. ನಾಟಕೋತ್ಸವದಲ್ಲಿ ಎಂಎಫ್ ಕಲೀಂ ರವರು, ಕಾಳೇಗೌಡರು, ಬಿಜೆ ವಿಜಯ್ ಕುಮಾರ್ ಅವರು ಉದ್ಘಾಟನೆ ಮಾಡಿದರು. ಟಿಪ್ಪು ಟೌನ್ ಮಾಲೀಕರಾದ ಸಲ್ಮಾ ಸಿದ್ದಿಕ್ ರವರು, ಪಾಷಾರವರು, ಮೀನಾ ಮೈಸೂರವರು ಉಪಸ್ಥಿತರಿದ್ದರು. ಹಾಗೂ ಅನೇಕ ಕಲಾಭಿಮಾನಿಗಳು ನಾಟಕವನ್ನ ನೋಡಿ ಕಲಾವಿದರಿಗೆ ಪ್ರೋತ್ಸಾಹಿಸಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮಾಡೋದಕ್ಕೋಸ್ಕರ ಭಾರಿ ದೊಡ್ಡ ಮಟ್ಟದ ಶ್ರಮ ಆಯಿತು. ಆದರೆ ಇತ್ತೀಚೆಗೆ ಕಳೆದ ಲಾಸ್ಟ್ 20 years ಅಲ್ಲಿ ಅಂದರೆ 15-20 ವರ್ಷಗಳಿಂದ ಸ್ವಾತಂತ್ರ್ಯದ ಹೋರಾಟ ಮತ್ತು ಸಂವಿಧಾನದ ವಿಚಾರಗಳು ಬಂದಾಗ ಈಗ ನಮ್ಮೆಲ್ಲ ಹೋರಾಟಗಳು ಸಾಹಿತ್ಯದಲ್ಲಿ ಮತ್ತು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾನ್ಸ್ಟಿಟ್ಯೂಷನ್ನ ಉಳಿಸೋದಕ್ಕೋಸ್ಕರ ಒಂದು ದೊಡ್ಡ ಹೋರಾಟ ಆರಂಭ ಆಗಿದೆ. ಅವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಆರಂಭ ಆಗಿದೆ. ಇವತ್ತು ಈ ದೇಶದ ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರ ಹೋರಾಟ ಆರಂಭ ಆಗಿದೆ. ಮೋಸ್ಟ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಮೈಸೂರಿನಷ್ಟು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ದೊಡ್ಡ ದೊಡ್ಡ ಸ್ಟಾಲ್ವರ್ಡ್ಸ್ಗಳು ಮೋಸ್ಟ್ಲಿ ಬೇರೆ ಎಲ್ಲೂ ಇಲ್ಲ. ಇತ್ತೀಚೆಗೆ ಇಲ್ಲಿಗೂ ಕೂಡ ಏನು ಈ ಕಲಾಮಂದಿರದ ಭಾಗಕ್ಕೂ ಕೂಡ ಸೇರ್ಕೊಂಡಂಗೆ ಕೆಲವರು ಸೇರಿಕೊಂಡು ದೊಡ್ಡ ದೊಡ್ಡ ಹುದ್ದೆಗೆ ಬಂದು, ಸರ್ಕಾರದ ಮೂಲಕ ದೊಡ್ಡ ದೊಡ್ಡ ಹುದ್ದೆಗೆ ಬಂದು ಈ ಸ್ವಾತಂತ್ರ್ಯ ಸೇನಾನಿಗಳ ಹಿಸ್ಟ್ರಿನೂ ಕೂಡ ತಿರ್ಚುವಂಥ ದೊಡ್ಡ ಪ್ರಯತ್ನ ಆಗ್ತಾ ಇದೆ. ಹಿಂದೆ ಬಸವಣ್ಣವ್ರ ವಿಚಾರದಲ್ಲೂ ಕೂಡ ಜಾತಿ ತಂದರು. ಗಾಂಧಿಯವ್ರ ವಿಚಾರದಲ್ಲೂ ಕೂಡ, ಗಾಂಧಿ ಸಿನಿಮಾದಲ್ಲೂ ಕೂಡ ಕೆಲವು ವಿಚಾರಗಳನ್ನ ಬದಲಾಯಿಸುವಂಥ ದೊಡ್ಡ ಪ್ರಯತ್ನ ಆಯಿತು. ಸುಭಾಷ್ ಚಂದ್ರ ಬೋಸ್ ವಿಚಾರದಲ್ಲೂ ಕೂಡ ಸಿನಿಮಾ ಬಂದು, ಅದರಲ್ಲೂ ಕೂಡ ಭಾಳಷ್ಟು ಪ್ರಯತ್ನಗಳಾದವು. ಆದರೆ ಒಂದೇನಂತಂದರೆ, ಸ್ವತಂತ್ರ ಸೇನಾನಿಗಳ ಬದುಕನ್ನೇ ತಿರ್ಚುವಂಥ ಒಂದು ದೊಡ್ಡ ಹುನ್ನಾರ ಇದೆಯಲ್ಲ, ಅದು ದೇಶದ್ರೋಹದ ಕೆಲಸ. ಕಾರಣ ಇಷ್ಟ ಏನಂತಂದರೆ, ಅವ್ರಿಗೆ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಇತಿಹಾಸನ ತಿರ್ಚುವಂಥ ಪ್ರಯತ್ನ ಆಗ್ತಾ ಇದೆ. ಆದರೆ ಅದು ನಿಲ್ಲಬೇಕು ಅಂತ ಹೇಳ್ತಾ ನಾನು ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ. ಕೃಷ್ಣ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ, ಮತ್ತು ಅವರ ಮಿಸಸ್ ಡಾಕ್ಟರ್ ದಿನಮಣಿ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ. ಮತ್ತು ಈಗ ಲಾಸ್ಟ್ 20 days ಕೆಲವು ಸ್ಟೂಡೆಂಟ್ಸ್ಗಳನ್ನ ಟ್ರೈನ್ ಅಪ್ ಮಾಡಿದ್ರು ಅಂತ ಗೊತ್ತಾಯಿತು. ಮತ್ತು ವಿದ್ಯಾರ್ಥಿಗಳನ್ನ ಈ ಕೆಳಹಂತದಿಂದಲೇ ಅವ್ರನ್ನ ರೆಡಿ ಮಾಡಬೇಕಾಗುತ್ತೆ. ಅವರು ಎಷ್ಟು ಗಟ್ಟಿತನ ಉಳಿಸ್ಕೋಬೇಕು ಅನ್ನೋ ವಿಚಾರದಲ್ಲೂ ಕೂಡ ನಾವು ಅವ್ರನ್ನ ಇಲ್ಲೇ ರೆಡಿ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಕೃಷ್ಣ ನಿನಗೆ ಒಳ್ಳೇದಾಗ್ಲಪ್ಪ. ನಿನಗೆ ಯಾಕೆ ಅಂತಂದರೆ ಶ್ರಮಪಟ್ಟ ಮೇಲೆ ಬಂದ ಕೃಷ್ಣ ಅವರು. ಯಾಕೆಂದರೆ ಇವತ್ತು ಈ ಕ್ಷೇತ್ರವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳೋದು, ಬೆಳೆಸೋದು ಭಾರಿ ಇವತ್ತಿನ ಪರಿಸ್ಥಿತಿ ಒಳಗೆ ಕಷ್ಟ ಇದೆ. ಕೃಷ್ಣನಿಗೆ ಒಳ್ಳೆಯದಾಗಲಿ, ಚಳುವಳಿಯ ರೂಪವಾಗಬೇಕು. ಈ ಅಯೋಗ್ಯರು ಏನನ್ನ ಪ್ರಿಡಿಕ್ಟ್ ಮಾಡಿ ಪ್ರೊಜೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅವ್ರ ವಿರುದ್ಧವಾಗಿ ಇದು ಚಳುವಳಿ ರೂಪದಲ್ಲೇ ನಾಟಕಗಳು ಬರಬೇಕು, ಸಾಹಿತ್ಯ ಉಳಿಬೇಕು, ಮತ್ತು ಈ ದೇಶದ ನಿಜವಾದಂಥ ಹಿಸ್ಟ್ರಿ ಇದೆಯಲ್ಲ ಅದೆಲ್ಲೂ ಕೂಡ ಧಕ್ಕೆ ಆಗೋದಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ನೈತಿಕ ಹೊಣೆಗಾರಿಕೆ ಅಂತ ಹೇಳಿ ಕೃಷ್ಣ ಮತ್ತು ಅವರ ಮಿಸಸ್ಗೆ ಅಭಿನಂದನೆಗಳಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದು ಬಹಳ ಪವಿತ್ರ ಅಂತ ತಿಳ್ಕೊಂಡಿರ್ತಕ್ಕಂಥ ನಮ್ಮ ವಿಜಯ್ ಕುಮಾರ್ ಅವರು, ಮೀನಾ ಅವರು ಮತ್ತೆ ದಿನಮಣಿ ಅವರು ಎಷ್ಟು ಸೆಕ್ಯುಲರ್ ಆಗಿ ಬದುಕಿದ್ದಾರೆ ನಮ್ಮ ಗಣ್ಯರಿಗೆ ಅಂತಂದ್ರೆ ಸಂತೋಷ ಆಗುತ್ತೆ. ನಾವೆಲ್ಲ ಒಂದೇ ವಾತಾವರಣದಲ್ಲಿ ಹಲವಾರು ದಶಕಗಳಿಂದ ಬೆಳೆದವರು. ಅದರಲ್ಲೂ ಕೃಷ್ಣ ಮತ್ತು ದಿನಮಣಿಯವರು
ಅವರು ಒಂದು ಬಹಳ ಅಪರೂಪದ ಒಂದು ಜನ್ಮದ ಜೋಡಿಗಳಾಗಿ ಆ ಆರೋಗ್ಯಕರ ಸಮಾಜ ವಿಜಯ್ ಕುಮಾರ್ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮೀನಾ ಅವರಂತೂ ಅದಕ್ಕೆ ಡೆಡಿಕೇಟ್ ಮಾಡ್ಕೊಂಡವರು, ನಮ್ಮ ಅನಂತಮೂರ್ತಿಯವರ ಬಿ ವಿ ಕಾರಂತರು ಅದು ಹೇಳಿದವರು ಜಾಸ್ತಿನೇ ಆಗ್ತದೆ. ಅದರಿಂದ ಎಷ್ಟು ಒಂದು ಹೆಮ್ಮೆ ಪಡುವಂಥ ಕೆಲಸ. ನಾನು ಅದಕ್ಕೆ ಕೃಷ್ಣ ಅವರಿಗೆ ನಾನು ಹೇಳ್ತಿರ್ತೀನಿ, ನೀವು ಯಾವ ಕಾರ್ಯಕ್ರಮ ಇದ್ರೂ ನಾನು ಊರಲ್ಲಿರೋದು ಖಂಡಿತ ಬರ್ತೀನಿ ಅಂತ. ಹಾಗೆ ಬಂದಿದ್ದೀನಿ, ಅವರು ಇಲ್ಲಿ ನನ್ನ ಕರೆದಿದ್ದಾರೆ. ಆ ನಾಟಕ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಮನಸ್ಸಾರ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಇದು ನಿಜವಾದ ಅರ್ಥದಲ್ಲಿ ಪವಿತ್ರವಾದ ಕಾರ್ಯ. ಅಂದರೆ ನಮ್ಮ ಮಿತಿ ಒಳಗಡೆ ಒಂದು ಆರೋಗ್ಯಕರ ಸಮಾಜವನ್ನು ಕಟ್ಟೋದು ಅಂತ, ಅದೊಂದು ಟೋಟಲ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು. ನಾನು ಕ್ಷಮೆ ಕೇಳ್ತೀನಿ. ನನಗೆ ರಂಜಾನ್ ತಿಂಗಳು ಗೊತ್ತಿದೆ, ಇದನ್ನು ಸ್ವಲ್ಪ ಲೇಟ್ ಆಯಿತು. ಸ್ನೇಹಿತರೆ, ಏನು ಈ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ದೇಸಿ ರಂಗದ ಸಾಂಸ್ಕೃತಿಕ ವೇದಿಕೆಯಿಂದ ಈ ದಿನ ಇವತ್ತು ನಾವು ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಆಗಮಿಸಿ ಹೋಗ್ತಾ ಇರೋದು ವೀರ ಸೇನಾನಿ ಟಿಪ್ಪು ಸುಲ್ತಾನ್ ಶಹೀದ್ ಅಹಮದ್ ಖಾನ್ ಅವರದು ಅವರ ಒಂದು ನಾಟಕ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಈ ರೀತಿ ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ವೆಲ್ಕಮ್ ಮಾಡಿ ಮಾತನ್ನು ತಿಳಿಸ್ತೀನಿ. ನಾವು ನಮ್ಮ ಸುತ್ತಮುತ್ತ ಸಹಿಸಿಕೊಳ್ಳಲು ಆಗದೇನೆ ಇವತ್ತು ಯುದ್ಧ ಮಾಡುವಂತಹ ಹಂತಕ್ಕೆ ಹೋದಾಗ ಪಕ್ಕದಲ್ಲಿರೋದನ್ನ ಸಹಿಸಿಕೊಳ್ಳೋದು ಹೆಂಗೆ ಅಂತ ಹೇಳಿ ನಾವು ಈ ವೇದಿಕೆಗೆ ಬರುವ 20 ದಿನದಲ್ಲಿ ಕಲ್ತ್ಬಿಟ್ಟಿರ್ತೀವಿ. ದೇಸಿರಂಗ ಟ್ರಸ್ಟ್ಗೆ ಮತ್ತು ನಮಗೆ ಶುಭ ಹಾರೈಸಿದ್ದಕ್ಕೆ ವೈಯಕ್ತಿಕವಾಗಿ ಕೂಡ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿ ದಿವಸದಲ್ಲಿ ನನ್ನ ರಂಗಭೂಮಿಯಲ್ಲಿದ್ದು ಕೆಲಸ ಮಾಡಿದ್ದು, ಕಾಲೇಜು ಹೋರಾಟ ಇದೆಲ್ಲ ನೆನಪಾಗಿ ಒಂಥರ ರೋಮಾಂಚನ ಆಗ್ತಾ ಇರ್ತಾರೆ. ಸೇರಿದಂತೆ ರಂಗಭೂಮಿ ನಮ್ಮ ಬದುಕನ್ನು ಬದಲಾಯಿಸುತ್ತೆ. ರಂಗಭೂಮಿ ನನಗೆ ಎಲ್ಲರೂ ಕೊಟ್ಟಿದೆ. ಅದೆಲ್ಲ ವೈಯಕ್ತಿಕವಾಗಿ ನನ್ನ ರಂಗಭೂಮಿಯಿಂದ ಸಾಕಷ್ಟು ಪಡ್ಕೊಂಡಿದ್ವಿ. ಒಂದು ಸಹನೆ ಇರ್ಬೋದು, ಸಂಸ್ಕೃತಿನ ಕಾಪಾಡುವಂಥದ್ದು ಇರ್ಬೋದು, ಸಹಿಸಿಕೊಳ್ಳೋದು. ಮುಖ್ಯವಾಗಿ ನಾವು ಇನ್ನೊಂದು ಮಾತಾಡೋದು, ಇನ್ನೊಬ್ಬರನ್ನ ಕರ್ತವ್ಯ ಸಹಿಸಿಕೊಳ್ಳೋದು ಬಹಳ ಮುಖ್ಯ. ಕಲಿತಾ ಹೋಗ್ತೀವಿ. ಈ ಕಲಿಕೆಯಿಂದಾಗಿ ನಮ್ಮ ವ್ಯಕ್ತಿತ್ವ ಬೇರೆಯೇ ರೂಪುಗೊಳ್ಳುತ್ತೆ. ಮೊದಲಿಗೆ ನಮ್ಮ ಅಹಮನ್ನ ತೋರ್ಸಾಕತ್ತೆ. ಕಾರಣ ಹೇಳೋದು, ನೀವು ಆಫೀಸಲ್ಲಿ ಈಗಿಲ್ಲಿ ಕಸ ಹೊಡಿಬೇಕು, ಕಸ ಹೊಡಿ, ನೀವು ಮಾಡಿರೋ ಮಾತು ಜವಾನಿಯಾಗಿ ಕೆಲಸ ಮಾಡಬೇಕು ಅಂದಾಗ ನಾವು ಈಗಿರೋ ಇದರಲ್ಲಿ ಕಸ ಮುಗಿಸಿದ್ದೀವಿ. ಇಂಥದ್ದೆಲ್ಲ ಧರ್ಮಗಳೆಲ್ಲ ಹೊಡ್ತಾ ಹೋಗುತ್ತೆ ರಂಗಭೂಮಿ. ಆಮೇಲೆ ಉದಾತ್ತವಾಗಿ ನಾವು ಇಂಥ ದೊಡ್ಡ ದೊಡ್ಡ ಚಲನವಲನಗಳನ್ನ ಅವರ ಆದರ್ಶಗಳನ್ನ ನೋಡ್ತಾ ನಾವು ಬೇಕಾದಷ್ಟು ಕಲಿತಾ ಹೋಗ್ತೀವಿ. ನಾವು ಅದರಲ್ಲೂ ನಾನು ಎಷ್ಟೆಷ್ಟು ಕೆಲವೆಲ್ಲ ರಿಲ್ಯಾಕ್ಸ್ ಆದರೆ ಏನು ಅದೆಲ್ಲ ಗೊತ್ತೇ ಇರಲಿಲ್ಲ ನನಗೆ. ಕೃಷ್ಣ ಜನ್ಮ ಮತ್ತೆ ಅಭಿಮಾನಿ ಸತಿಪತಿಗಳೊಂದಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು 20 ವರ್ಷದಿಂದ ಬರ್ತಾ ಇದ್ದಾರೆ. ಮೈಸೂರಿನ ಸಾಂಸ್ಕೃತಿಕ ಲೋಕದಲ್ಲಿ ಇವರಿಬ್ಬರು ಅಚ್ಚರಿಯಾದ ಹೆಜ್ಜೆಗಳು. ಇದು ಹೀಗೆ ಮುಂದುವರಿಸಿ ನನಗೆ ಇದೊಂದು ಅವಕಾಶ ಸಿಕ್ಕಕ್ಕೆ ಕೃಷ್ಣ ಜನಮನ ತಂಡಕ್ಕೆ ದೇಸಿರಂಗ ಭೂಮಿಗೆ ಕೃಷ್ಣ ಮತ್ತು ಇಬ್ಬರಿಗೂ ನಾನು ಮೊದಲೇ ಹೇಳ್ತೇನೆ. ಧನ್ಯವಾದಗಳು. ರಾಜ್ಯಕ್ಕೆ ಕಾಲಿಡುವುದು ಸಹಿಸುವುದಿಲ್ಲ. ಇದು ವೀರಾದಿ ವೀರರು ಹುಟ್ಟಿ ಬೆಳೆದ ನಾಡು. ಇಲ್ಲಿನ ಜನರು ಶಾಂತಿ ಪ್ರಿಯರು, ಸ್ವಾಭಿಮಾನಿಗಳು. ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದರೂ ನಮಗೆ ಪ್ರಾಣವನ್ನು ಕೊಡುತ್ತಾರೆ, ಪ್ರೀತಿಸುತ್ತಾರೆ. ಈ ನನ್ನ ಪ್ರಜೆಗಳು ನನ್ನನ್ನು ಮುಸಲ್ಮಾನ ಸುಲ್ತಾನ ಅಂತ ಯಾವತ್ತು ತಮ್ಮ ರಾಜ ಅಂತ ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ.
ತಿನ್ನುವುದೇ ಹೊರತು ಉರಿಯನ್ನು ತಿನ್ನುವುದಿಲ್ಲ. ಮೈಸೂರಿನವರಾದ ನಾವು ಕೊಟ್ಟ ಮಾತಿಗೆ ಬದ್ಧರೇ ವಿನಃ ಮಾತು ತಪ್ಪುವುದಿಲ್ಲ. ನಿಮ್ಮ ಹಣವನ್ನು ನಿಮ್ಮ ಮುಖದ ಮೇಲೆ ಬೀಸಾಕುವೆ. ರಾಜ್ಯಲಕ್ಷ್ಮಿ, ಏನಿದೆ ನಿನ್ನ ಮಾಯೆ? ಎತ್ತ ಕರುಳಿಗೆ ಬೆಂಕಿ ಇಟ್ಟು ಬಿಟ್ಟೆಯಲ್ಲ. ಈ ಪರದೇಶಿಯ ಆಂಗ್ಲೇಜಿಯವರು ತಿರುಪಿಗಾಗಿ ಹೊಟ್ಟೆಗಿಲ್ಲದೆ ತಮ್ಮ ದರಿದ್ರ ಜನರ ಹೊಟ್ಟೆ ತುಂಬಿಸಲು ಇಲ್ಲಿಗೆ ಬಂದವರು. ಅವರು ಇವರಿಗೆ ಏನನ್ನು ಕೊಡುವರು? ಈ ದೇಶ, ಈ ಜಹಾಗೀರು, ಈ ಇನಾಮು, ಈ ಕಿಲ್ಲತ್ತು ಎಲ್ಲ ಎಲ್ಲಿಂದ ಬರುತ್ತದೆ? ಇಂಥವರಿಗೆ ಈ ಭಿಕ್ಷೆಯೇ ರುಚಿ. ಎಂದರೆ ಪರಮಾನ ನವಕ ಆರಾಮಗಳು. ಯಾಕೋ ಈ ಕಿರೀಟ ಬಲು ಬಹಳವೆನಿಸುತ್ತದೆ. ದೇಹದ ಶಕ್ತಿ ಕರಗಿ ಉತ್ಸಾಹ ಜಾರುತ್ತಿದೆ. ಯಾರು ನನ್ನನ್ನು ನವಾಬನೆಂದು ಕರೆದ ಜಾಗಕ್ಕೆ ನಡೆಯಬೇಕೆನಿಸುತ್ತದೆ. ಈ ಅರಮನೆ, ಈ ಅಂತಃಪುರಗಳನ್ನು ಬಿಟ್ಟು ಅನಾಮಿಕರಾಗಿ ಬದುಕಬೇಕೆನಿಸುತ್ತದೆ. ನಿಮಗಾಗಿ ಕಾಯುತ್ತಿದ್ದೆ. ಪೂರ್ಣರವರೇ, ನಮ್ಮ ರಾಜ್ಯದಲ್ಲಿ ನೀರಾವರಿಗೆ ಒಂದಷ್ಟು ನಾಲೆಗಳನ್ನು ನಿರ್ಮಿಸಬೇಕು. ಜೊತೆಗೆ ಪ್ರವಾಸಿಗರಿಗೆ ಒಂದಷ್ಟು ಧರ್ಮಛತ್ರಗಳನ್ನು ಕಟ್ಟಿಸಬೇಕು. ಇವೆಲ್ಲ ನಿಮ್ಮ ಹೆಸರಿನಲ್ಲೇ ನಿರ್ಮಾಣವಾಗಬೇಕು. ನನ್ನ ಹೆಸರಿನಲ್ಲಿ? ಹೌದು ಚೋಳೆ. ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಜನರು ಹಿಂದೂ ಪ್ರಜೆಗಳು. ಹಾಗಾಗಿ ಇವೆಲ್ಲ ನಿಮ್ಮ ಹೆಸರಿನಲ್ಲೇ ಇರಲಿ. ನೀವು ನನ್ನ ತಂದೆಯ ಸಮಾನ. ನನ್ನ ತಂದೆಯ ಕಾಲದಿಂದಲೂ ಆಡಳಿತದಲ್ಲಿ ಮಾರ್ಗದರ್ಶನ ನೀಡುತ್ತಾ ಬರುತ್ತಿದ್ದೀರಿ. ಹಾಗಾಗಿ ಇವೆಲ್ಲ ನಿಮ್ಮ ಹೆಸರಲ್ಲಿದ್ದರೆ ನಮಗೆ ಶ್ರೇಯಸ್ಸು. ತಮ್ಮ ಇಚ್ಛೆಯಂತೆ ಆಗದಿರುವುದು. ಮತ್ತೊಂದು ವಿಚಾರ ಕೊಡೋಣ. ನಮ್ಮ ರಾಜ್ಯದಲ್ಲಿ ಕಾವೇರಿ ನದಿಗೆ ಅನುಕೂಲವಾದ ಒಂದು ಸ್ಥಳದಲ್ಲಿ ಒಂದು ಕಟ್ಟೆ ಇದೆ. ಹಾಗೆ ರಾಜಧಾನಿಯಲ್ಲಿ ನದಿಗೆ ಅಡ್ಡಲಾಗಿ ಒಂದು ಸೇತುವೆಯನ್ನು ಕಟ್ಟಿಸಬೇಕೆಂದು ಆಲೋಚಿಸುತ್ತಿದ್ದೇನೆ. ಇದು ಸಹ ನಿಮ್ಮ ಮುಂದಾಳತ್ವದಲ್ಲೇ ನಡೆಯಲಿ. ಈಗಲೇ ನೀವು ಲಾಲಿ ಸಾಹೇಬರು ಮತ್ತು ಇತರ ಚರ್ಚಿಸಿ. ಈ ಕಾರ್ಯ ಈಗಲೇ ಆಗಬೇಕು. ತಮ್ಮ ಇಚ್ಛೆಯಂತೆ ಆಗದಿರುವುದು. ನನ್ನ ಅಧಿಕಾರಿಗಳೇ ನನಗೆ ದ್ರೋಹ ಬಗೆದರು. ನಾವೇನು ಮಾಡುತ್ತಿದ್ದೇವೆಂದು ಈ ದ್ರೋಹಿಗಳಿಗೆ ಅರ್ಥವಾಗುತ್ತಿದೆ. ಆದರೆ ಒಂದು ದಿನ ಬರುತ್ತದೆ, ಅವರ ಮಕ್ಕಳು ಮರಿಗಳಿಗೆ ಒಂದು ಚೂರು ರೊಟ್ಟಿ, ಒಂದು ಉಳ್ಳಾಗಡ್ಡಿಗೂ ಸಹ ತಿರುಗುತ್ತಾರಲ್ಲ, ಆಗ ಅವರಿಗೆ ಅರ್ಥವಾಗುತ್ತದೆ. ಹಾಗಾದರೆ ಕಾಲ ಮುಗಿದಿರುತ್ತದೆ. ಅವರೆಲ್ಲ ಕದಿಮರು. ಅವರು ಅಪರಾಧ ಮಾಡಿದಾಗ, ದ್ರೋಹ ಮಾಡಿದಾಗ ನಾನು ಅವರನ್ನು ಕ್ಷಮಿಸಿದ್ದೇನೆ. ಇದೇ ನಾನು ಮಾಡಿದ ತಪ್ಪು. ಮನುಷ್ಯನಿಗೆ ನೇತುವುದು ತಪ್ಪೇ? ನನ್ನ ರಾಜ್ಯದಲ್ಲಿ ಇವರಿಗೆಲ್ಲ ಅತ್ಯುತ್ತ ಸ್ಥಾನ ನೀಡಿದೆ. ಇವರನ್ನೆಲ್ಲ ನನ್ನ ತಂದೆ ಸಮಾನರೆಂದು ಭಾವಿಸಿ ಅವರು ನನಗೆ ದ್ರೋಹ ಬಗೆದಿಲ್ಲವೆಂದು ತಪ್ಪು ಮಾಡಿದಾಗಲೆಲ್ಲ ಆ ದೇವರು ಕುರಾನಿನ ಮೇಲೆ ಆಡಳಿಸುತ್ತಿದ್ದರು. ಆ ಪ್ರಮಾಣಗಳು ಖುಷಿಯೇ. ಹಾಗಾದರೆ ದೇವರುಗಳು ಕುರಾನಿಗೆ ಬೆಲೆ ಏನು? ಬಹಿರಂಗವಾಗಿ ರಾಜದ್ರೋಹ ಮಾಡಿ
ಅವರನ್ನು ನನ್ನ ರಕ್ತದಿಂದ ಒದ್ದೆಯಾದ ಈ ನೆಲ, ನನ್ನ ಉಸಿರಿನಿಂದ ಕಾವೇರಿದ ಈ ಗಾಳಿ, ನನಗಾದ ದ್ರೋಹಕ್ಕೆ ಸಾಕ್ಷಿಯಾಗಿ ನೋಡುತ್ತಿರುವ ಈ ಗಿಡ, ಮರ, ಬಳ್ಳಿ, ಆಕಾಶ, ಆ ಸೂರ್ಯ ಚಂದ್ರ, ಆ ದೇವತೆಗಳು ಎಂದೂ ಕ್ಷಮಿಸುವುದಿಲ್ಲ, ಎಂದು ಕ್ಷಮಿಸುವುದಿಲ್ಲ, ಎಂದು ಕ್ಷಮಿಸುವುದಿಲ್ಲ. ನೀವು ಇಲ್ಲಿಂದ ತಪ್ಪಿಸಿಕೊಳ್ಳಿ, ನೀವು ಇಲ್ಲಿಂದ ತಪ್ಪಿಸಿಕೊಳ್ಳಿ, ನಾವು ಯುದ್ಧವನ್ನು ಮುಂದುವರಿಸುತ್ತೇವೆ. ಹೇ ರಾಜರತ್ನ, ಹೀಗೆ ಹುಚ್ಚನೆ ನಿಮ್ಮನ್ನೆಲ್ಲ ಈ ಸ್ಥಿತಿಯಲ್ಲಿ ಬಿಟ್ಟು ರಣರಂಗಕ್ಕೆ ಓಡಿ ಹೋಗಿ. ನಿಮ್ಮ ತಮ್ಮ ಯಾಕೇನೆ? ಹೇ ರಾಜಖಾನ್, ನನ್ನ ಈ ರಾಜ್ಯವನ್ನು ಅನಾಥ ರಾಜ್ಯವನ್ನಾಗಿ ಮಾಡಿ ಹೋಗಲೇ ನನ್ನ ದೇಹದಲ್ಲಿ ಒಂದೇ ಒಂದು ಹನಿ ಬಿಸಿ ರಕ್ತ ಇರುವವರೆಗೂ ನಾನು ಈ ರಾಜ್ಯಕ್ಕಾಗಿ ಹೋರಾಡುತ್ತೇನೆ ವಿನಃ ಹೇಡಿಯಂತೆ ಓಡಿ ಹೋಗುವುದಿಲ್ಲ. 100 ದಿವಸ ಹುಲಿಯಾಗಿ ಮಾಡುವುದಕ್ಕಿಂತ 3 ದಿವಸ ಹುಲಿಯಾಗಿ ಮಾಡುವುದು ಲೇಸು. ನೋಡುತ್ತಾ ಇರು, ಈ ನನ್ನ ಖಡ್ಗದಿಂದ ನನ್ನ ರಾಜ್ಯವನ್ನು ಹೇಗೆ ಉಳಿಸಿಕೊಳ್ಳುತ್ತೇನೆಂದು. ಹೇ ರಾಜಖಾನ್, ಏನು? ಹೇ ರಾಜಖಾನ್, ಹುಜೂರ್, ದಯವಿಟ್ಟು ಓಡಿ ಹುಜೂರ್, ದಯವಿಟ್ಟು ಓಡಿ. ಏ ಪಿರಂಗಿ ನಾಯಿ, ಬೈಲಿ ಬೈಲಿ. ಹೇ ರಾಜಖಾನ್, ಹೇ ರಾಜಖಾನ್, ಹೇಳು. ಇಂದು ಈ ಅಂಗ್ರೇಜಿಯವರು ಈ ಒಬ್ಬ ಸ್ವಾಭಿಮಾನ ಟಿಪ್ಪುವನ್ನು ಕೊಲ್ಲಬಹುದು, ಆದರೆ ಕನ್ನಡಾಂಬೆ, ಹಿಂದೂಸ್ತಾನ ಹೆಚ್ಚು ಕಾಲ ನಿಮ್ಮ ಗುಲಾಮರನ್ನಾಗಿರಲಾರರು. ನಿಮ್ಮನ್ನು ಒಡೆದೊಡಿಸಲು ನನ್ನಂತ ಒಬ್ಬ ಸ್ವಾಭಿಮಾನಿ ಬಂದೇ ಬರುತ್ತಾನೆ, ನನ್ನಂತ ಒಬ್ಬ ಸ್ವಾಭಿಮಾನಿ ಬಂದೇ ಬರುತ್ತಾನೆ. ಹೇ ರಾಜಖಾನ್, ಏನು? ಹೇ ರಾಜಖಾನ್, ಹುಜೂರ್, ದಯವಿಟ್ಟು ಓಡಿ ಹುಜೂರ್, ದಯವಿಟ್ಟು ಓಡಿ. ಏ ಪಿರಂಗಿ ನಾಯಿ, ಬೈಲಿ ಬೈಲಿ.
ಹೇ ರಾಜಖಾನ್, ಹೇ ರಾಜಖಾನ್, ಹೇಳು. ಇಂದು ಈ ಅಂಗ್ರೇಜಿಯವರು ಈ ಒಬ್ಬ ಸ್ವಾಭಿಮಾನ ಟಿಪ್ಪುವನ್ನು ಕೊಲ್ಲಬಹುದು, ಆದರೆ ಕನ್ನಡಾಂಬೆ ಹಿಂದೂಸ್ತಾನ ಹೆಚ್ಚು ಕಾಲ ನಿಮ್ಮ ಗುಲಾಮರನ್ನಾಗಿರಲಾರದು. ನಿಮ್ಮನ್ನು ಒಡೆದೊಡಿಸಲು ನನ್ನಂತ ಒಬ್ಬ ಸ್ವಾಭಿಮಾನಿ ಬಂದೇ ಬರುತ್ತಾನೆ. ನನ್ನಂತ ಒಬ್ಬ ಸ್ವಾಭಿಮಾನಿ ಬಂದೇ ಬರುತ್ತಾನೆ. ಆತ್ಮೀಯರೇ, ಇದುವರೆಗೂ ನೀವು ಟಿಪ್ಪುವಿನ ಕುರಿತಾದಂತಹ ನೈಜವಾದಂತಹ ಚಿತ್ರಣವನ್ನ ಒಳಗೊಂಡಿರುವಂತಹ ವೀರ ಸೇನಾನಿ ಅನ್ನುವಂತಹ ನಾಟಕವನ್ನ ವೀಕ್ಷಣೆ ಮಾಡಿದ್ದೀರಾ. ಈಗ ನಾಟಕದಲ್ಲಿ ಪಾತ್ರಧಾರಿಗಳಾಗಿರುವಂತವರು ತಮ್ಮ ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜೇಂದ್ರ ಸೋದಕ್ಕಿ. ನನ್ನ ಹೊರಗಡೆ ಈ ಎರಡನೇ ಟಿಪ್ಪುವಿನ ಕಥವನ್ನು ನಡೆಸಿದೆ. ಧನ್ಯವಾದ. ನನ್ನ ಹೆಸರು ಪ್ರಮೋದ್ ಅಂತ ಹೇಳಿ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತೀನಿ. ನಾನು ಸೈಟ್ನಲ್ಲಿ ಪಾಠ ಮಾಡಿದೆ. ನನ್ನ ಹೆಸರು ಜಾಗೃತಾರ್ ಗುರುಸ್ವಾಮಿ ಅಂತ. ನಾನು ಮೊದಲನೇ ಟಿಪ್ಪು ಮಾಡಿದ್ದನು. ದಯವಿಟ್ಟು ಪಟ್ಟಿಗೆ ಸಂಸ್ಕೃತ ಕೇಳ್ಕೊಳ್ತೇನೆ. ನನ್ನ ಹೆಸರು ಸಿದ್ದರಾಜ ಗುಂಡ್ಲಪೇಟೆ. ನಾನು ಗಾಯಕ. ಈ ನಾಟಕದಲ್ಲಿ ಯಶಸ್ವಿಯಾಗಿ ನನ್ನ ಹೆಸರು ಮನೋಜ್. ನಾನು ಈ ನಾಟಕದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ಪ್ರಭಾಕರ್. ನನ್ನ ಪಾತ್ರ ಒಂದು ಸಿಪಾಯಿ ಪಾತ್ರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಮಂಗಮ, ಮಂಡ್ಯ ಜಿಲ್ಲೆ. ನಾನು ಪ್ರೊಫೆಷನಲ್ ಫೋಟೋಗ್ರಾಫರ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಈ ನಾಟಕದಲ್ಲಿ ಪ್ರವಾಸದಲ್ಲಿ ಪಾತ್ರ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ TN. ನಾನು ವೃತ್ತಿಯಲ್ಲಿ ಶಿಕ್ಷಕಿ. ಈ ನಾಟಕದಲ್ಲಿ ನನ್ನದು ರಾಣಿ ಲಕ್ಷ್ಮಣಿ ಪಾತ್ರ. ನನ್ನ ಹೆಸರು ಬಂದು ದಿಲೀಪ್ ಅಂತ. ನಾನು ಗುಂಡ್ಲುಪೇಟೆ. MSc ಕಂಪ್ಲೀಟೆಡ್ ಮತ್ತೆ SI ಕೋಚಿಂಗ್ ಮುಗಿಸ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೆ. ನನ್ನ ಕ್ಯಾರೆಕ್ಟರ್ ಬಂದು ಪೂರ್ಣಯ್ಯ. ನನ್ನ ಹೆಸರು ಸುಶೀಲ್ ಮೌರ್ಯ. ನಾನು NI ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತೃತೀಯ BCA ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಈ ನಾಟಕದಲ್ಲಿ ಮಾಡಿರುವ ಪಾತ್ರ ಮಹಾತ್ಮ ಗಾಂಧೀಜಿ. ಇಲ್ಲಿಗೆ ಇಂದಿನ ದಿನದ ನಾಟಕ ಪ್ರದರ್ಶನ ಮುಕ್ತಾಯ ಆಗಿರುತ್ತೆ. ಈ ನಾಟಕವನ್ನ ನಿರ್ದೇಶನ ಮಾಡಿದಂತಹ ಶ್ರೀಯುತ ಕೃಷ್ಣ ಜನ್ಮನ್ ಅವರಿಗೆ ವೇದಿಕೆಯ ಕಡೆಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ನಾಟಕದ ಬೆಳಕಿನ ವಿನ್ಯಾಸವನ್ನ ಶ್ರೀ ಮಧುಮಳವಳ್ಳಿ ಅವರು ಮಾಡಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೀನಿ. ಈ ನಾಟಕಕ್ಕೆ ವರ್ಣಾಲಂಕಾರವನ್ನ ಮಾಡಿದಂತಹ ಶ್ರೀಯುತ D. ನಾಗೇಂದ್ರ ಕುಮಾರ್ ಅವರು ಕೂಡ ಈ ಮೂಲಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. Gracias.